ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಿರೋ ಎಲ್ರಿಗೂ ನಮಸ್ಕಾರ. ಈ ವಾರ ನಿಮ್ಮೆಲ್ಲರ ಜೀವನದಲ್ಲಿ ಆಗಬಹುದಾದಂತಹ ಕೆಲವೊಂದು ಬದಲಾವಣೆಗಳಾಗ್ಬೋದು, ಅಥವಾ ನಾವು ಪಡೆಯುವ ಒಂದು ಭವಿಷ್ಯ ಇರ್ಬೋದು. ಅದು ಹೇಗಿದೆ ಅಂತ ತಿಳ್ಕೊಂಬೋಣ. ಇಲ್ಲಿ ಮುಖ್ಯವಾಗಿ ಏನಪ್ಪ ಆಗುತ್ತೆ ಅಂದರೆ, ಆರಂಭದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ, ಆನಂತರ ಗೆಲ್ಲಲೇಬೇಕು ಅನ್ನೋ ಒಂದು ಹಠ ಹುಟ್ಟುತ್ತೆ. ಅವರು ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೊನೆಯಲ್ಲಿ ಸ್ವಲ್ಪ ಆ ಕ್ರಿಯಾಶೀಲತೆಯ ಬುದ್ಧಿಯಿಂದ, ಹಾಗೆಯೇ ಸ್ವಲ್ಪ ಆತುರದ ಸ್ವಭಾವದಿಂದನೂ ಕೂಡ ಏನಾಗುತ್ತೆ, ನಮ್ಮ ಒಂದು ಕಾರ್ಯವೈಖರಿ ಬದಲಾವಣೆ ಆಗುತ್ತೆ, ಉತ್ತಮ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವೂ ಆಗುತ್ತೆ. ಇದು ಈ ವಾರದ ಒಂದು ಸಣ್ಣ ಸಾರಾಂಶ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗೂ ಸಹಾಯವನ್ನು ಮಾಡ್ತಾರೆ. ಇನ್ನು ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ನಿಮ್ಮದು ಮೇಷರಾಶಿಯಾಗಿದ್ದರೆ ಆರಂಭದಲ್ಲಿ ಮುಖ್ಯವಾಗಿ ನಿಮಗೆ ಆದಾಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಕಾರಣ ಏನಪ್ಪ ಅಂದರೆ, ನಿಮ್ಮಲ್ಲಿರುವಂತಹ ಹಠದ ಗುಣ ಏನಾಗುತ್ತೆ, ಬೇರೆಯವರು ಒಂದು ಒಳ್ಳೆಯ ಮಾತುಗಳನ್ನು ಆಡಿದರೂ ಕೂಡ ನೀವು ಸ್ವಲ್ಪ ಇವಾಗ ರಫ್ ಆ್ಯಂಡ್ ಟಫ್ ಅಂತ ಹೇಳ್ತೀವಲ್ಲ, ನೇರವಾದ ನಡೆ ನುಡಿಯಿಂದ ಏನು ಮಾಡ್ತೀರಿ, ಅವರ ಒಂದು ಕೋಪಕ್ಕೆ ಒಳಗಾಗ್ತೀರಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಎಂತಹ ಭಾವನೆ ಉಂಟಾಗುತ್ತಪ್ಪ ಅಂದರೆ, ಈ ವಾರ ನನಗೆ ಹಣದ ತೊಂದರೆ ಉಂಟಾಗಬಹುದು ಅನ್ನೋ ಒಂದು ಸಂಶಯ ಬರುತ್ತೆ. ಇದು ಸ್ವಲ್ಪ ಮಟ್ಟಿಗೆ ನಿಜಾನೂ ಕೂಡ ಹೌದು. ಆದರೆ ಏನಾಗುತ್ತೆ, ಆ ನಂತರ ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ಆತ್ಮಸ್ಥೈರ್ಯ ಮೂಡುತ್ತೆ. ಕೆಲಸವನ್ನು ಸಾಧಿಸಬೇಕು ಅಂತ ಮುಂದುವರಿತಾ ಹೋಗ್ತೀವಿ. ಆರೋಗ್ಯದಲ್ಲಿ ಸಹ ಉತ್ತಮ ಒಂದು ಬದಲಾವಣೆ ಕಂಡು ಬರುತ್ತೆ, ಪ್ರಗತಿ ಕಂಡು ಬರುತ್ತೆ. ಯಾವುದೇ ಒಂದು ದೋಷ ಇಲ್ಲ. ಯೋಚನೆ ಮಾಡಬಾರ್ದು, ಏಕಾಗ್ರತೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನವನ್ನು ಕ್ರೋಢೀಕರಿಸೋದು ತುಂಬ ಒಳ್ಳೆಯದು. ಬುದ್ಧಿವಂತಿಕೆಯಿಂದ ಮಾತಾಡ್ತೀರಿ, ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಏನಪ್ಪ ಅಂದರೆ ಆತುರದ ಬುದ್ಧಿ ಬೇಡ. ಆ ನಂತರ ಏನು ಮಾಡ್ತೀರಿ, ನೀವು ನಿಮ್ಮ ಮನಸ್ಸಿಗೆ ಅತಿ ಮುಖ್ಯವಾದಂತಹ ವಿಚಾರಗಳಲ್ಲಿ ಮಾತ್ರ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ತೀರಿ. ಹಾಗೆ ಹಣಕಾಸಿನ ವಿಚಾರಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡ್ತೀರಿ. ಉತ್ತಮ ಆದಾಯವನ್ನು ಸಹ ಗಳಿಸ್ತೀರಿ, ತೊಂದರೆ ಇಲ್ಲ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮ್ಮ ಮಾತಿನ ಒಂದು ಬಲದಿಂದ ನಿಮಗೆ ಇಷ್ಟವಾಗುವಂತಹ ಮತ್ತು ನಿಮಗೆ ಅನುಕೂಲವಾಗುವಂತಹ ಬದಲಾವಣೆಗಳು ಸಹ ಉಂಟಾಗುತ್ತೆ. ಇದರಲ್ಲಿ ಸಂಶಯ ಬೇಡ. ಒಟ್ಟಾರೆ ಏನಪ್ಪ ಅಂದರೆ, ಈ ವಾರದಲ್ಲಿ ನೀವು 3 ರೀತಿಯ ಒಂದು ಫಲಗಳನ್ನು ಪಡಿತೀರಿ. ಅಲ್ಲಿ ಚಿಂತೆ ಇರುತ್ತೆ, ಒಳ್ಳೆಯದು ಆಗುತ್ತೆ, ಹಾಗೆ ಹಠದಿಂದ ಒಳ್ಳೆಯದನ್ನು ನೀವು ಪಡಿತೀರಿ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಸರ್ಕಾರದಿಂದ ಅಥವಾ ಕಾನೂನಿನ ವಿಚಾರದಿಂದ ಯಾವುದೇ ಒಂದು ಈ ಅನುಕೂಲತೆಗಳು ಬೇಕು ಅಂದರೂ ನೀವು ಇವಾಗ ಅದನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಮನೆತನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಿವಾದಗಳಿದ್ದರೂ ಕೂಡ ಅದನ್ನು ಸಹ ಮಾತುಕತೆಯ ಮುಖಾಂತರ ನೀವು ಪರಿಹರಿಸ್ಕೋತೀರಿ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ, ಗೆಲ್ಲಲೇಬೇಕು ಅನ್ನೋ ಛಲ ಇರುತ್ತೆ. ಆ ಕಾರಣದಿಂದ ಗೆಲುವಿನ ಹಾದಿಯಲ್ಲಿ ಅವರು ಸುಗಮವಾಗಿ ಸಾಕ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಮನಸ್ಸಿನಲ್ಲಿ ಬೇಡದ ವಿಚಾರಕ್ಕೆ ಯೋಚನೆ ಮಾಡಬೇಡಿ. ಅವತ್ತು ಒಳ್ಳೆಯದು, ಇವತ್ತು ಒಳ್ಳೆಯದು, ಅವೆಲ್ಲ ಯೋಚನೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದೂಡ್ತಾ ಹೋದರೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಬೇಕು, ಆದಷ್ಟು ಬೇಗ ಆರಂಭ ಮಾಡಬೇಕು. ಆಗ ಅದು ಸುಲಭವಾಗಿ ಪರಿಪೂರ್ಣಗೊಳ್ಳುತ್ತೆ. ಇದು ನಿಮ್ಮ ಈ ವಾರದ ದಿನ ಹೇಗಿದೆ, ಭವಿಷ್ಯ ಹೇಗಿದೆ ಅನ್ನೋದು ಒಂದು ಸಣ್ಣ ವಿಚಾರ. ವೃಷಭ ರಾಶಿಯವರು ನೀವಾಗಿದ್ದಲ್ಲಿ, ಆರಂಭದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಧೈರ್ಯದ ಕೊರತೆ ಇರುತ್ತೆ. ಆರಂಭ ಮಾಡುವಾಗಲೇ ನೀವೇನು ಯೋಚನೆ ಮಾಡ್ತೀರಿ, ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನೆಗೆಟಿವ್ ಥಾಟ್ಸ್ ಇರುತ್ತೆ. ಆದ್ದರಿಂದ ಮೊದಲು ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ, ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಆದ್ದರಿಂದ ಏನು ತೊಂದರೆ ಆಗಲ್ಲ. ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ತುಂಬ ದಿನದಿಂದ ನಿಮ್ಮ ಉದ್ಯೋಗದಲ್ಲಿ ಸಹ ಒಂದು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಿರ್ತೀರಿ. ಆ ಬದಲಾವಣೆ ದೊರೆಯುತ್ತೆ.
ಒಂದು ವೇಳೆ ಇಲ್ಲ ಅಂದರೆ ಏನು ಮಾಡ್ತೀರಿ, ಬೇರೆಯವರ ಸಹಾಯದಿಂದ ನೀವು ಉದ್ಯೋಗವನ್ನು ಬದಲಾಯಿಸುವಂತಹ ಸಾಧ್ಯತೆಗಳು ಸಹ ಇಲ್ಲಿ ನಿಚ್ಚಳವಾಗಿ ಕಂಡುಬರ್ತಿದೆ. ಒಟ್ಟಾರೆ ನಿಮಗೆ ಒಳ್ಳೆಯ ದಿನಗಳು, ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಹಾಗೆಯೇ ವಿವಾಹದ ವಿಚಾರದಲ್ಲಿ ಸಹ ಅಷ್ಟೇ, ಒಮ್ಮೆ ಬಂದು ನಿಮ್ಮನ್ನು ನೋಡಿ ಬೇಡ ಅಂತ ವಾಪಸ್ ಹೋಗಿರೋ ವಧು ಅಥವಾ ವರ, ಹುಡುಗ ಅಥವಾ ಹುಡುಗಿ ಅವರೇ ವಾಪಸ್ ಬಂದು ನಿಮ್ಮನ್ನು ವಿವಾಹಕ್ಕೆ ಒಂದು ಒಪ್ಪಿಗೆಯನ್ನು ಸೂಚಿಸುವಂತಹ ಸೂಚನೆಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳು ಸ್ವಲ್ಪ ಧೈರ್ಯದಿಂದ ಮುಂದುವರಿದರೆ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು, ಅದು ಮುಖ್ಯ. ಪ್ರೀತಿ ವಿಶ್ವಾಸದಿಂದ ಬಾಳಿದ್ರೆ ಯಾವುದೇ ಒಂದು ತೊಂದರೆ ಇಲ್ಲ, ಉತ್ತಮವಾದಂತಹ ಪ್ರಗತಿ ಅವರಿಗೆ ದೊರೆಯುತ್ತೆ. ಅದು ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಅಂದರೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಸರಿಗಿರಬೇಕು. ಮೊದಲನೇದಾಗಿ ಹಠದ ಸ್ವಭಾವ ಬಿಡಬೇಕು. ಎರಡನೇದಾಗಿ ಅಧಿಕವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಈ ವಾರದಲ್ಲಿ. ಬೇಕೋ ಬೇಡವೋ ಅವೇನು ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನು ನೋಡಿದ್ರೆ ಅದು ತೊಗೋಬೇಕು, ಅದೊಂದೇ ನಿಮ್ಮ ಮನಸ್ಸನ್ನು ಉಳಿಯುತ್ತೆ. ಈ ಕಾರಣದಿಂದ ಉತ್ತಮ ಆದಾಯ ಇದ್ದರೂ ಕೂಡ ಹಣದ ಕೊರತೆ ನಿಮ್ಮನ್ನು ಬಹುವಾಗಿ ಕಾಡುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಅಥವಾ ನಿಮ್ಮದೇ ಸ್ವಂತ ಉದ್ದಿಮೆ ಇದ್ದಲ್ಲಿ ಅದರಲ್ಲಿ ಸಹ ಉತ್ತಮ ಪ್ರಗತಿ ಸಿಗುತ್ತೆ. ಈ ಪ್ರಗತಿಗೆ ನಿಮ್ಮ ಆತ್ಮೀಯರು ಕಾರಣರಾಗ್ತಾರೆ. ಅಂದರೆ ನೀವೇನಾದ್ರು ನಾನೊಬ್ಬನೇ ಹೋಗ್ತೀನಿ, ನಾನೊಬ್ಬನೇ ಈ ಕೆಲಸಗಳೆಲ್ಲ ಮಾಡಿಬಿಡ್ತೀನಿ ಅಂತ ಹೋದರೆ ಖಂಡಿತವಾಗಲೂ ಸಾಧ್ಯ ಆಗಲ್ಲ. ನಿಮ್ಮ ಸ್ನೇಹಿತರು ಅಥವಾ ಆತ್ಮೀಯರು ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರ ಒಂದು ಪ್ರತಿಭೆಯನ್ನು ಸಹ ನೀವು ಬಳಸ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ. ಇನ್ನು ಭೂವಿವಾದ ಯಾವುದಾದ್ರು ಇದ್ದರೆ ಆ ಭೂವಿವಾದ ದೂರವಾಗುತ್ತೆ. ಹಾಗೆ ಹೊಸ ಮನೆಯನ್ನು ಕೊಳ್ಳುವಂತಹ ಒಂದು ವಿಚಾರಕ್ಕೆ ಎಲ್ಲರ ಸಹಮತ ಸಿಗುತ್ತೆ, ಕೊಳ್ಳೋದಕ್ಕೆ ಸಾಧ್ಯವೂ ಆಗುತ್ತೆ. ಇದು ಮುಖ್ಯವಾದ್ದು. ಇನ್ನು ಕುಟುಂಬದಲ್ಲಿದ್ದ ಸಣ್ಣ ಪುಟ್ಟ ಬೇಸರ ಆಗ್ಬೋದು, ಮನಸ್ತಾಪ ಆಗ್ಬೋದು, ಅವೆಲ್ಲ ದೂರವಾಗುತ್ತೆ. ಮತ್ತೊಮ್ಮೆ ಒಗ್ಗಟ್ಟು ಮರುಕಳಿಸುತ್ತೆ. ಒಟ್ಟಾರೆ ಸಂತೋಷದಿಂದ ಈ ವಾರದಲ್ಲಿ ನೀವು ಜೀವನವನ್ನು ಮಾಡ್ತೀರಿ. ನೀವು ಮಿಥುನ ರಾಶಿಯಲ್ಲಿ ಹುಟ್ಟಿದ್ರೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ ಕಂಡು ಬರುತ್ತೆ. ಆದರೆ ಆ ಪ್ರಗತಿ ಕಂಡು ಬರಬೇಕು ಅಂದರೆ ನಿಮ್ಮ ಮಾತೇ ಮುಖ್ಯವಾಗುತ್ತೆ. ಮೊದಲನೇದಾಗಿ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಗೂಢವಾದಂತಹ ಅರ್ಥ ಇರುತ್ತೆ. ನಿಮ್ಮ ಮನಸ್ಸನ್ನು ನಿಮ್ಮ ಮಾತನ್ನು ಸುಲಭವಾಗಿ ಯಾರು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಪ್ರತಿಯೊಬ್ಬರ ಮನಸ್ಸನ್ನು ಮೊದಲು ಗೆಲ್ಲೋದಕ್ಕೆ ಶುರು ಮಾಡಿ, ಆಗ ಮಾತ್ರ ನಿಮಗೆ ಎಲ್ಲರ ಒಂದು ಸಹಾಯ ಸಹಕಾರ ಸಿಗುತ್ತೆ. ನಿಮ್ಮ ಮಾತೇ ಈ ವಾರ ನಿಮಗೆ ಒಳ್ಳೆಯದನ್ನು ನೀಡುತ್ತೆ, ಅದನ್ನು ಮಾತ್ರ ಮರಿಬೇಡಿ. ಇನ್ನು ನಿಮ್ಮ ಮನಸ್ಸಿನಲ್ಲಿರುವಂತಹ ಯೋಜನೆಗಳಾಗ್ಬೋದು ಅದಕ್ಕೆ ಸರಿಯಾದಂತಹ ಕಾಯಕಲ್ಪ ಕೊಡ್ತಾ ಬರ್ತೀರಿ. ಅಂದರೆ ಮನಸ್ಸಿನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತೀರಿ. ಇದಕ್ಕೆ ಮುಖ್ಯವಾಗಿ ಕುಟುಂಬದವರ ಸಹಾಯ ಸಹಕಾರ ಸಿಗುತ್ತೆ. ಅಂದರೆ ಬರೀ ಕುಟುಂಬದವರು ಮಾತ್ರ ಮಾಡ್ತಾರ ಅಂತಲ್ಲ, ನಿಮ್ಮ ಬಂಧು ಬಳಗದವರು ನಿಮ್ಮಿಂದ ದೂರ ಉಳಿತಾರೆ ನಿಮ್ಮ ಕೆಲಸ ಕಾರ್ಯಗಳಿಂದ. ಆದರೆ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತರು ಅಂದರೆ ಎಲ್ಲರೂ ಅಲ್ಲ, ಯಾರು ನಿಮಗೆ ತುಂಬ ಕ್ಲೋಸ್ ಆಗಿರ್ತಾರೆ ಅವರು ಸಹ ಬಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಮ್ಮ ಸಹಾಯವನ್ನು ತಮ್ಮ ಸಹಕಾರವನ್ನು ಕೊಡ್ತಾರೆ. ಈ ಕಾರಣದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡು ಬರಬೇಕು ಅನ್ನೋದಿರುತ್ತೋ ನಿಮ್ಮ ಮನಸ್ಸಲ್ಲಿ, ಅದು ಸಾಧ್ಯ ಆಗುತ್ತೆ. ಇದನ್ನು ನೆನಪಲ್ಲಿಟ್ಕೊಂಡಿರಿ. ನನ್ನ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅನಾವಶ್ಯಕ ವಿಚಾರಗಳಿಗೆ ಯೋಚನೆಯನ್ನು ಮಾಡ್ತಾರೆ. ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಬೇಸರಕ್ಕೂ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಈ ಕಾರಣದಿಂದ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಗಳಿಸೋದಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯವಾದಷ್ಟು ನಿಮ್ಮ ಒಂದು ಕೆಲಸ ಏನು, ನಿಮ್ಮ ಕಾರ್ಯ ಏನು ಅದನ್ನು ನೋಡ್ಕೊಳ್ಳಿ. ಬೇರೆಯವರ ಒಂದು ಈ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಪಾಲ್ಗೊಂಡ್ರೆ ನೀವು ಕಷ್ಟಕ್ಕೆ ಸಿಕ್ಕಾಕುತ್ತೀರಿ. ಉದಾಹರಣೆಗೆ ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದು. ನೀವು ಹೇಳ್ಬಿಡ್ತೀರಿ, ನೀನು ಯೋಚನೆ ಮಾಡೋರಪ್ಪ, ಅವ್ನು ಇನ್ನೊಂದು 2 ದಿವಸ ದುಡ್ಡು ಕೊಡ್ತಾನೆ, ನಾನು ಕೊಡ್ತೀನಿ ಅಂತ ನೀವು ಹೇಳೋದು ಒಂದು ರೀತಿ ಬಾಯಿ ಮಾತಿಗೆ ಅದು ನಿಜ ಆಗಿಬಿಡುತ್ತೆ. ನಿಮ್ಮದಲ್ಲದ ವಿಚಾರಗಳಿಗೆ ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತೆ. ನಿಮಗೆ ಮನಸ್ಸೇ ಇರಲ್ಲ, ಆರಾಮ ಮನೆಯಲ್ಲಿರಬೇಕು ಅನಿಸುತ್ತೆ. ಆದರೆ ಅನಿವಾರ್ಯವಾದಂತಹ ಪರಿಸ್ಥಿತಿ ದೂರದ ಪ್ರದೇಶಕ್ಕೆ ಈ ಪ್ರವಾಸವನ್ನು ಕೈಗೊಳ್ಳಲೇಬೇಕಾಗುತ್ತೆ. ಅದೆಷ್ಟೇ ಕಷ್ಟ ಆದರೂ ಕೂಡ
ಅದೇನೇ ಆದರೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಆದ್ದರಿಂದ ಆರೋಗ್ಯನ ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ. ಉದ್ಯೋಗದಲ್ಲಿ ಮಾತ್ರ ಯಾವುದೇ ರೀತಿಯ ಬದಲಾವಣೆಗಳಿರಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಳ್ಳೆಯದೂ ಆಗಲ್ಲ, ಕೆಟ್ಟದ್ದು ಆಗಲ್ಲ. ಅದು ಸರಳವಾದ ಮಾರ್ಗದಲ್ಲಿ ಇರುವಂತೆ ಇರುತ್ತೆ. ಬದಲಾವಣೆಗಳು ಕಂಡುಬರೋದಿಲ್ಲ, ಪ್ರಗತಿಯೂ ಇಲ್ಲ, ತೊಂದರೆಯೂ ಇಲ್ಲ. ನೀವು ಕಟಕ ರಾಶಿಯಲ್ಲಿ ಜನಿಸಿದರೆ ಉದ್ಯೋಗಸ್ಥರು ಮತ್ತು ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಇರೋರು, ಇವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗುತ್ತೆ. ಅದು ಹೇಗಪ್ಪ ಅಂದರೆ, ಸ್ವಂತ ವ್ಯಾಪಾರ ವ್ಯವಹಾರ ಇದ್ದವರು ತಮ್ಮ ಒಂದು ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾರೆ, ಅಂದರೆ ವ್ಯಾಪಾರವನ್ನು ಅಭಿವೃದ್ಧಿಪಡಿಸ್ತಾರೆ. ಹಾಗೆಯೇ ಉದ್ಯೋಗದಲ್ಲಿ ಇರುವವರು ತಮ್ಮದೇ ಆದ ತಪ್ಪಿನಿಂದ ಸ್ವಲ್ಪ ತೊಂದರೆಗೆ ಅಥವಾ ಸಮಸ್ಯೆಗೆ ಒಳಗಾಗ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ನೀವು ತೆಗೆದುಕೊಳ್ಳುವಂತಹ ಕೆಲವೊಂದು ತೀರ್ಮಾನಗಳು ನಿಮ್ಮ ಜೀವನವನ್ನು ರೂಪಿಸುತ್ತೆ. ಅದು ಯಾವ ರೀತಿನಪ್ಪ ಅಂದರೆ, ಆತುರದ ಸ್ವಭಾವ. ಏನು ಮಾಡ್ತೀರಿ, ತುಂಬ ಆತುರ, ನೀವು ಮಾಡೋದೆಲ್ಲ ಕರೆಕ್ಟು ಅನ್ನೋ ಒಂದು ಭಾವನೆ ಇರುತ್ತೆ. ನಿಮ್ಮ ತೀರ್ಮಾನಗಳು ಸರಿ ಅನ್ನೋ ಒಂದು ಇದಕ್ಕೆ ನಿಶ್ಚಯಕ್ಕೆ ಬಂದಿರ್ತೀರಿ. ಈ ಕಾರಣದಿಂದ ಆತುರದಲ್ಲಿ ಕೆಲಸವನ್ನು ಆರಂಭಿಸ್ತೀರಿ, ಹಿನ್ನಡೆ ಉಂಟಾಗುತ್ತೆ, ಯೋಚನೆಗೆ ಒಳಗಾಗ್ತೀರಿ. ಇಷ್ಟಾದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಆತ್ಮಸ್ಥೈರ್ಯ ಉಂಟಾಗಲ್ಲ, ಒಂದು ಆತ್ಮವಿಶ್ವಾಸದ ಕೊರತೆಯೇ ಇರುತ್ತೆ. ಯಾವಾಗಲೂ ಬೇರೆಯವರನ್ನು ಮನಬಿಚ್ಚಿ ಏನು ಕೇಳಲ್ಲ, ಬೇರೆಯವರ ಸಹಾಯವನ್ನು ನೀವೇ ಕೇಳಲ್ಲ. ಆದರೆ ಯಾರಾದರೂ ಬಂದು ತಾವಾಗಿ ಬಂದು ನಿಮಗೆ ಸಹಾಯವನ್ನು ಮಾಡ್ತೀನಿ ಅಂದರೆ ಅದನ್ನು ಒಪ್ಕೋತೀರಿ. ಇದೊಂದು ಪ್ಲಸ್ ಪಾಯಿಂಟು ನಿಮಗೆ ಈ ವಾರ. ಒಟ್ಟಾರೆ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಯಾವ ಒಂದು ಪ್ರಗತಿಯೂ ಇಲ್ಲ ಅಥವಾ ತೊಂದರೆಯೂ ಇಲ್ಲ, ಸಾಧಾರಣ ಮಟ್ಟದಲ್ಲಿ ಈ ವಾರ ನಡ್ಕೊಂಡು ಹೋಗುತ್ತೆ. ಆದರೆ ಒಂದು ಸಂತೋಷದ ವಿಚಾರ ಅಂದರೆ, ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷದ ಒಂದು ಸಂಭ್ರಮದ ಈ ಫಲಿತಾಂಶ ಸಿಗುತ್ತೆ. ಅವರು ವಿದ್ಯಾಭ್ಯಾಸದಲ್ಲಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು, ಒಟ್ಟಾರೆ ಒಳ್ಳೆಯ ಸಾಧನೆಯನ್ನು ಮಾಡ್ತಾರೆ. ಉನ್ನತ ಅಧಿಕಾರಿಗಳಾಗಿದ್ದಲ್ಲಿ ನಿಮ್ಮ ಕೈತಳಗಡೆ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವ ಈ ಕಾರ್ಮಿಕರ ಜೊತೆ ಒಳ್ಳೆಯ ಈ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ಕಾರಣ ಏನಪ್ಪ ಅಂದರೆ, ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ. ಆ ವಾದ ವಿವಾದಗಳು ನೀವೇ ಅಧಿಕಾರಿಗಳಾಗಿದ್ದರೂ ಕೂಡ ನಿಮ್ಮ ಮೇಲ್ಮಟ್ಟದ ಅಧಿಕಾರಿಗಳವರೆಗೂ ಹೋಗುತ್ತೆ. ಅವರಿಗೆ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಒಟ್ಟಾರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮಗೆ ನೆಮ್ಮದಿ ಇರಲ್ಲ. ಈ ವಾರ ಬಂದಿದ್ದನ್ನು ಸ್ವೀಕಾರ ಮಾಡಬೇಕಾಗತ್ತೆ, ಆತುರವನ್ನು ಪಡಬೇಡಿ. ಅದು ಮುಖ್ಯ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಇಲ್ಲ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂದಾಗಲೂ ಅಷ್ಟೇ, ಆ ಕಡೆ ಹೆಚ್ಚಿನ ಲಾಭವೂ ಇಲ್ಲ, ಈ ಕಡೆ ನಷ್ಟವೂ ಇಲ್ಲ. ಬಂದಿದ್ದಕ್ಕೆ ತೃಪ್ತಿ ಪಡಬೇಕು. ಅದು ಈ ವಾರ ನಿಮ್ಮ ಜೀವನ. ಹೆಚ್ಚಿನ ನಿರೀಕ್ಷೆ ಬೇಡ. ನಿರೀಕ್ಷೆ ಜಾಸ್ತಿ ಆದಷ್ಟು ನಿರಾಸೆ ಜಾಸ್ತಿ ಆಗುತ್ತೆ. ಕಾರಣ ಏನಪ್ಪ ಅಂದರೆ, ನಮಗೆ ಆಸೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಅದು ಫಲಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ವಾರ ಮಾತ್ರ. ಇದು ನಿಮ್ಮ ವಿಚಾರ. ಸಿಂಹ ರಾಶಿಯಲ್ಲಿ ನೀವು ಜನಿಸಿದ್ದರೆ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರ ಇರುತ್ತೆ ಅಂತ ಅಂದ್ಕೋಬೋಣ. ಆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಇರಬೇಕು, ಎಚ್ಚರಿಕೆಯಿಂದ ಮುಂದುವರಿಬೇಕು. ಕಾರಣ ಏನಪ್ಪ ಅಂದರೆ, ನಿಮಗೆ ತಿಳಿದೇನೋ ನೀವು ತಪ್ಪು ನಿರ್ಧಾರವನ್ನು ಕೈಗೊಳ್ತೀರಿ. ಈ ತಪ್ಪು ನಿರ್ಧಾರ ದೊಡ್ಡ ಪ್ರಮಾದವನ್ನು ಉಂಟು ಮಾಡುತ್ತೆ. ಎಚ್ಚರಿಕೆ ಇರಲಿ. ಹಾಗೆಯೇ ನಿಮ್ಮದು ಸ್ವಂತ ಈ ವಾಹನ ಇದ್ದಲ್ಲಿ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಹಾಗೆಯೇ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವ ಕೆಲಸ ನಿಮ್ಮದಾಗಿದ್ದಲ್ಲಿ ಅಲ್ಲೂ ಅಷ್ಟೇ ಹೆಚ್ಚಿನ ಒಂದು ಶ್ರದ್ಧೆ ಮತ್ತು ಎಚ್ಚರಿಕೆ ತುಂಬ ಮುಖ್ಯವಾಗಿ ಇರಬೇಕು. ನಿಮ್ಮ ಸೋದರರ ಜೊತೆಯಲ್ಲಿ ಇದ್ದಂತಹ ಸಣ್ಣ ಪುಟ್ಟ ವ್ಯಾಜ್ಯ, ಮನಸ್ತಾಪ, ಬೇಸರ ಇವೆಲ್ಲ ದೂರವಾಗುತ್ತೆ. ಇದಕ್ಕೆ ನೇರವಾಗಿ ನೀವೇ ಕಾರಣರಾಗ್ತೀರಿ. ನಿಮ್ಮಲ್ಲಿನ ಕ್ಷಮಾಗುಣ ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ. ನಿಮ್ಮಲ್ಲಿರುವ ಒಂದು ಆ ಕ್ರೀಡಾ ಸ್ಫೂರ್ತಿ ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ. ಒಟ್ಟಾರೆ ನೀವು ಜನಾನುರಾಗಿಯಾಗಿ ಮುಂದುವರಿತೀರಿ. ಈ ವಾರದಲ್ಲಿ ನಿಮಗೆ ಒಳ್ಳೆಯ ಒಂದು ಫಲಗಳೇ ಸಿಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಕೋರ್ಟು ಕಚೇರಿಯಲ್ಲಿ ಯಾವುದೇ ವಿವಾದಗಳನ್ನು ಉಂಟು ಮಾಡ್ಕೋಬೇಡಿ. ಅದರಿಂದ ನೀವು ತೊಂದರೆಯನ್ನು ಅನುಭವಿಸ್ತೀರಿ.
ನಿಮ್ಮಲ್ಲಿ ತಪ್ಪಿರುತ್ತೋ ಇಲ್ವೋ, ಬೇರೆಯವರು ಮಾಡೋ ತಪ್ಪಿಗೆ ನೀವು ಈ ದಂಡವನ್ನು ತರಬೇಕಾಗತ್ತೆ. ಎಚ್ಚರಿಕೆಯಲ್ಲಿ ನಿಮ್ಮ ವೆಹಿಕಲ್, ನಿಮ್ಮ ವಾಹನವನ್ನು ಬೇರೆಯವರಿಗೆ ಕೊಟ್ಟಾಗ ಅವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಹೇಳಿ. ಯಾಕೆಂದರೆ ಅವರು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋದು, ಇಲ್ಲ ಬೇರೆ ಯಾವುದೋ ಒಂದು ತೊಂದರೆ ಇದು ಮಾಡೋದು, ಆ ಒಂದು ಈ ಫೈನ್ನ ನೀವು ಕಟ್ಟಬೇಕಾಗಿ ಬಂದುಬಿಡುತ್ತೆ. ಅಂದರೆ ಇಲ್ಲಿ ಒಟ್ಟಾರೆ ಖರ್ಚು ವೆಚ್ಚಗಳು ಯಾವ ರೀತಿ ಇರುತ್ತಪ್ಪ ಅಂದರೆ, ನೀವು ತುಂಬ ಕಷ್ಟಪಟ್ಟು ನಿಮ್ಮ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೋತೀರಿ, ಉಳಿತಾಯ ಮಾಡಬೇಕು ಹಣವನ್ನು ಅಂತ. ಆದರೆ ಅನಿರೀಕ್ಷಿತವಾಗಿ ಬೇರೆಯವರಿಗೆ ಸಂಬಂಧಪಟ್ಟಂತಹ ಈ ಖರ್ಚು ವೆಚ್ಚಗಳು ನಿಮ್ಮ ಪಾಲಿಗೆ ಬರುತ್ತೆ. ಆದ್ದರಿಂದ ಯೋಚನೆ ಮಾಡಬೇಕು ನೀವು ಸ್ವಲ್ಪ, ಇನ್ನೇನಿಲ್ಲ. ಈ ಕೆಲಸ ಕಾರ್ಯಗಳು, ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಅದು ನಿಧಾನಗತಿಯಲ್ಲಿ ಸಾಗಕ್ಕೆ ಕಾರಣ ಒಂದೇ ಒಂದು, ನಿಮ್ಮಲ್ಲಿರುವ ಹಠದ ಸ್ವಭಾವ. ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡೋದೆಲ್ಲ ಸರಿ ಅನ್ನೋ ಭಾವನೆ ಇರುತ್ತೆ. ಆ ಭಾವನೆಯಿಂದ ಹೊರಬನ್ನಿ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿ, ನಿಮಗೆ ಯಶಸ್ಸು ಸಿಗುತ್ತೆ, ತೊಂದರೆ ಇಲ್ಲ. ಅಂದರೂ ಕೂಡ ಸ್ವಂತ ವ್ಯಾಪಾರ ವ್ಯವಹಾರ ಉದ್ದಿಮೆ ಇದರಲ್ಲಿ ಉನ್ನತ ಮಟ್ಟದ ಒಂದು ಅಭಿವೃದ್ಧಿ ಇಲ್ಲ. ನಿಮ್ಮ ಮನಸ್ಸಿಗೆ ಸಾಕು ಅನ್ನುವಷ್ಟು ಅಂದರೆ ಒಂದು ಈ ಸಂತೋಷವಾಗುವಂತಹ ಪ್ರಗತಿ ನಿಮ್ಮಲ್ಲಿ ಸಿಗುತ್ತೆ. ಒಟ್ಟಾರೆ ನಿಮಗೆ ಅತಿಯಾದಂತಹ ಆಸೆ ಏನು ಇರಲ್ಲ. ಇದರಿಂದ ಸಂತೋಷದ ಬಾಳುವೆ ಈ ವಾರ ನಿಮ್ಮದಾಗುತ್ತೆ, ಅದರಲ್ಲಿ ಸಂಶಯ ಅನ್ನೋದು ಬೇಡ. ನೀವು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಲ್ಲಿ ನೀವು ತುಂಬ ದಿವಸದಿಂದ ಯಾವುದೋ ಒಂದು ಈ ಬಟ್ಟೆಯನ್ನು ನೋಡ್ತೀರಿ, ಆ ಬಟ್ಟೆ ತೊಗೋಬೇಕಿತ್ತು ಅಂತ ವಸ್ತ್ರನ ಸಾಧ್ಯ ಆಗಿರಲ್ಲ, ಇವಾಗ ಅದನ್ನು ತೊಗೋತೀರಿ. ಆಗ ಕಮ್ಮಿ ಇರುತ್ತೆ, ಇವಾಗ ರೇಟ್ ಜಾಸ್ತಿ ಆಗಿರುತ್ತೆ. ಹಾಗೆಯೇ ತುಂಬ ಕಷ್ಟಪಟ್ಟು ಹಣವನ್ನು ಕೂಡಿರ್ತಾ ಹೋಗಿರ್ತೀರಿ. ಕಾರಣ ಏನಪ್ಪ ಅಂದರೆ, ನಿಮಗೆ ಇಷ್ಟವಾಗುವಂತಹ ಸೈಟ್ ಅಂದರೆ ಜಮೀನನ್ನು ಕೊಂಡ್ಕೋಬೇಕು, ಒಂದು ನಿಮ್ಗೆ ಇಷ್ಟವಾಗೋ ಜಾಗದಲ್ಲೇ ಇರಬೇಕು ಅಂತ ಕೂಡಿರ್ತೀರಿ. ಅಲ್ಲೂ ಅಷ್ಟೇ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಹೆಚ್ಚಿನ ಖರ್ಚು ವೆಚ್ಚಗಳು ನಿಮ್ಮದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಉತ್ತಮ ಪ್ರಯತ್ನ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆ ಪ್ರಯತ್ನವನ್ನು ಮಾಡುವಾಗ ಮಾತ್ರ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇರಲ್ಲ. ಸರಿಯಾದ ಯೋಚನೆ ಇರಬೇಕು, ಸರಿಯಾದ ಯೋಜನೆ ಸಹ ಇರಬೇಕು. ಆಗ ಮಾತ್ರ ನಿಮಗೆ ನಿಮ್ಮ ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೋದ್ರೆ ಕಷ್ಟಪಡ್ತೀರಿ, ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಅದು ಒಮ್ಮೆ ತೆಗೆದುಕೊಂಡ ನಿಮ್ಮ ನಿರ್ಧಾರವನ್ನು ಸಾಧ್ಯವಾದಷ್ಟು ಬದಲಾಯಿಸಬೇಡಿ. ಇನ್ನು ಕುಟುಂಬದಲ್ಲಿನ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ನಿಮ್ಮ ಜವಾಬ್ದಾರಿಯಾಗುತ್ತೆ. ಹಾಗೆ ಮಂಗಳ ಕಾರ್ಯಗಳು, ಹಾಗೆಯೇ ಈ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು, ಇದನ್ನು ಸಹ ನೀವು ಯಶಸ್ವಿಯಾಗಿ ನೆರವೇರಿಸ್ತೀರಿ. ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡ್ತೀರಿ. ನಿಮ್ಮ ಕುಟುಂಬದ ನಿಮ್ಮ ಮನೆತನದ ಹಿರಿಯ ವ್ಯಕ್ತಿಯನ್ನು ಸಹ ಭೇಟಿಯಾಗ್ತೀರಿ. ಒಟ್ಟಾರೆ ನೀವು ಈ ಗಣ್ಯ ವ್ಯಕ್ತಿನ ಭೇಟಿ ಮಾಡಲಿ, ಮನೆತನದ ಹಿರಿಯ ವ್ಯಕ್ತಿಯನ್ನು ಭೇಟಿ ಮಾಡಲಿ, ಅದನ್ನು ನಿಮಗೆ ಉತ್ತಮ ಅನುಕೂಲತೆಯೇ ಕಂಡು ಬರುತ್ತೆ. ಅಂದರೆ ನಿಮ್ಮ ಜೀವನದ ಅತಿ ಮುಖ್ಯವಾದಂತಹ ಗುರಿ ಇರುತ್ತೆ. ಆ ಗುರಿಯನ್ನು ತಲುಪೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇದಕ್ಕೇನಪ್ಪ ಅಂದರೆ ಕಾರಣ ನಿಮ್ಮ ಮನಸ್ಥಿತಿ. ಕೆಲಸ ಕಾರ್ಯಗಳನ್ನು ಮುಗಿಸಲೇಬೇಕು, ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ. ಆದರೆ ತುಂಬ ನಿಧಾನದ ನಿರ್ಧಾರ. ಏನಪ್ಪ ಅಂದರೆ, ಇವತ್ತು ಮಾಡಬೇಕಿರೋ ಕೆಲಸನ ಇನ್ನೊಂದು 2 ದಿವಸ ಬಿಟ್ಟೇ ಶುರು ಮಾಡೋದು ನೀವು. ಆ ಥರದ ನಿರ್ಧಾರವನ್ನು ತಗೊಂಬೋದು ತಪ್ಪು. ಆದರೆ ಸರಿಯಾದ ವೇಳೆಯಲ್ಲಿ ನಿರ್ಧಾರವನ್ನು ತಗೊಳ್ಳೋದು ತುಂಬ ಮುಖ್ಯ. ಅನಾವಶ್ಯಕವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮುಂದೂಡಬೇಡಿ, ಅದು ತುಂಬ ಮುಖ್ಯ. ಇನ್ನು ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡ್ತೀರಿ. ಹಾಗೆಯೇ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳು, ಇದನ್ನು ವ್ಯಕ್ತಿಗಳಾಗಿ ಹೋಗ್ತೀರಿ. ಅಂದರೆ ಕಮಿಷನ್ ಆಧಾರದ ಕೆಲಸ ಕಾರ್ಯಗಳನ್ನು ಮಾಡೋರಿಗೆ ತುಂಬ ಅನುಕೂಲತೆ ಇದೆ. ಹಾಗೆಯೇ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರದಲ್ಲಿ ಸಹ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯವನ್ನು ನೀವು ಗಳಿಸ್ತೀರಿ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇನ್ನು ಮತ್ತೊಂದು ಮುಖ್ಯವಾದಂತಹ ವಿಚಾರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ನೆಗ್ಲಿಜೆನ್ಸಿ ಇರಬಾರ್ದು. ಏನೂ ಆಗಲ್ಲ ಬಿಡೋ ಅಂದರೆ ತೊಂದರೆಗೆ ಸಿಕ್ಕಾಗೋತೀರಿ, ಎಚ್ಚರಿಕೆ ಇರಲಿ. ನೀವು ತುಲಾ ರಾಶಿಯಲ್ಲಿ ಹುಟ್ಟಿದ್ದಲ್ಲಿ ಮೊದಲನೇದಾಗಿ ನಿಮ್ಮ ಜೀವನದ ಪ್ರತಿಯೊಂದು ವಿಚಾರಗಳಲ್ಲಿಯೂ ಉತ್ತಮ ಅಭಿವೃದ್ಧಿ ಉಂಟಾಗುತ್ತೆ. ಉತ್ತಮ ಅಭಿವೃದ್ಧಿ ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮಲ್ಲಿನ ಆ ಕಾರ್ಯ ದಕ್ಷತೆ,
ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾದರೂ ಕೂಡ ಹೆಚ್ಚಿನ ಒಂದು ಆಸಕ್ತಿಯಿಂದ ನೀವು ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಆರಂಭ ಮಾಡ್ತೀರಿ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸನ್ನು ನೀವು ಕಾಣ್ತೀರಿ. ಇದರಲ್ಲಿ ಯಾವುದೇ ಒಂದು ತೊಂದರೆ ಅಥವಾ ಸಂಶಯ ಅನ್ನೋದು ಬೇಡ. ಇಲ್ಲಿ ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿರೀಕ್ಷೆಯಂತೆ ಕೆಲವೊಂದು ಬದಲಾವಣೆಗಳನ್ನು ಉಂಟು ಮಾಡ್ತೀರಿ. ನಿಮ್ಮ ಆತ್ಮೀಯರು, ಅದರಲ್ಲೂ ಬಂಧು ಬಾಂಧವರು ಇರ್ತಾರಲ್ಲ, ಬಂಧು ಬಳಗದವರು, ನೀವು ಬೇಡ ಅಂದರೂ ಕೂಡ ಅವರು ಬಂದು ನಿಮ್ಮ ಜೊತೆ ಸೇರ್ತಾರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಬೇಸರ, ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ ಕೂಡ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನ್ನೋದಿಲ್ಲ. ಅದು ಯಾರೋ ಬರ್ತಾರೆ, ಏನೋ ಮಾಡ್ತಾರೆ ಅನ್ನೋ ಭಾವನೆಯಿಂದನೇ ಮಾಡ್ತೀರಿ. ಒಂದು ರೀತಿ ಈ ಕಾಟಾಚಾರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅಷ್ಟಾದರೂ ಕೂಡ ಉತ್ತಮ ಯಶಸ್ಸನ್ನು ಗಳಿಸ್ತೀರಿ. ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದಿಲ್ಲ. ಇನ್ನು ನಿಮ್ಮ ಕುಟುಂಬದ ಹಿರಿಯರು, ನಿಮ್ಮ ತಂದೆ ಆಗ್ಬೋದು ಅಥವಾ ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಯಾರು ಆಗಲಿ, ಕುಟುಂಬದಲ್ಲಿರೋ ಹಿರಿಯರು ವಯಸ್ಸಿನಲ್ಲಿ, ಅವರಿಂದ ನಿಮಗೆ ಉತ್ತಮ ಸಹಾಯ ಸಿಗುತ್ತೆ. ಪುರುಷರಿಗೆ ಪುರುಷ ಹಿರಿಯ ಸದಸ್ಯರು, ಸ್ತ್ರೀಯರಿಗೆ ನಿಮ್ಮ ತಾಯಿ, ಅಜ್ಜಿ ಇಂಥವರಿಂದ ಸಹಾಯ ಸಿಗುತ್ತೆ. ಯಾವ ರೀತಿಯ ಸಹಾಯ ಅಂದರೆ ಹಣಕಾಸಿನ ಸಹಾಯ ಸಿಗುತ್ತೆ. ಯಾವುದೋ ಒಂದು ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವಂತಹ ಸಾಧ್ಯತೆ ಇದೆ, ಆ ವ್ಯಾಪಾರ ವ್ಯವಹಾರಕ್ಕೆ ಅವಶ್ಯಕವಾದಂತಹ ಹಣದ ಸಹಾಯ ನಿಮಗೆ ಸಿಗುತ್ತೆ. ಇದರಿಂದ ಒಂದು ರೀತಿ ಹೊಸ ಹುರುಪು ನಿಮ್ಮಲ್ಲಿ ಮೂಡುತ್ತೆ. ಕೇವಲ ನೀವೊಬ್ಬರು ಜೀವನದಲ್ಲಿ ಅಭಿವೃದ್ಧಿಗೊಳ್ಳೋದಲ್ಲ, ಬೇರೆಯವರ ಒಂದು ಈ ಯಶಸ್ಸಿಗೂ ಸಹ ನೀವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತೀರಿ. ಹಲವು ಕೆಲಸಗಳನ್ನು ಮಾಡ್ತೀರಿ. ಯಾವುದೋ ಒಂದೇ ರೀತಿಯ ಕೆಲಸಗಳು ನಿಮಗೆ ಇಷ್ಟ ಆಗಲ್ಲ. ಒಂದೇ ರೀತಿಯ ಕೆಲಸವನ್ನು ಮಾಡಿ ಸುಮ್ಮನಾಗ್ಬಿಡಲ್ಲ. ನೀವು ಸಮಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆಯಿಂದ ಕೊಡ್ತೀರಿ. ಒಂದು ಗಳಿಗೆಯನ್ನು ವೇಸ್ಟ್ ಮಾಡ್ದಿರ ಹಲವು ಕೆಲಸಗಳನ್ನು ಮಾಡ್ತೀರಿ. ಪ್ರತಿಯೊಂದರಲ್ಲೂ ಸಹ ಯಶಸ್ಸನ್ನು ಕಾಣ್ತೀರಿ. ಅದು ಸ್ವಲ್ಪ ಆತುರದ ಬುದ್ಧಿ ಇರುತ್ತೆ, ಆತುರ ಬೇಡ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ತೊಂದರೆ ಇಲ್ಲ. ಉದಾಹರಣೆಗೆ ನಿಮಗೆ ಒಂದು 10,000 ರೂಪಾಯಿ ಬೇಕು, ಆ ಕ್ಷಣದಲ್ಲಿ ನಿಮಗೆ ಸಿಗಲ್ಲ. ಸ್ವಲ್ಪ ಪಾರ್ಟ್ ಪೇಮೆಂಟ್ ಅಂತ ಹೇಳ್ತೀವಲ್ಲ, 10,000 ಬೇಕು ಅಂದರೆ 5,000ನೋ 6,000ನೋ ಸಿಗುತ್ತೆ. ಹಾಗೆ ಉಳಿದ ಹಣಕ್ಕೆ ಏನು ಮಾಡ್ತೀರಿ? ಆಗಲೇ ಹೇಳಿದ್ದೀನಿ, ಕುಟುಂಬದ ಹಿರಿಯರಿಂದ ಹಣದ ಸಹಾಯ ಸಿಗುತ್ತೆ. ಒಟ್ಟಾರೆ ಕೆಲಸ ಕಾರ್ಯಗಳು ಯಾವುದೂ ಅರ್ಧಕ್ಕೆ ನಿಲ್ಲ, ಮುಂದುವರ್ಕೊಂಡು ಹೋಗುತ್ತೆ. ನೀವು ವೃಶ್ಚಿಕ ರಾಶಿಯಲ್ಲಿ ಜನಿಸಿದರೆ ಮೊದಲನೇದಾಗಿ 10 ಜನರು, ಹಲವಾರು ಜನರು ನಿಮ್ಮ ಬಗ್ಗೆ ಒಂದು ರೀತಿ ಕೆಟ್ಟ ವಿಚಾರಗಳನ್ನು ಹಬ್ಬಿಸ್ತಾರೆ, ಅಂದರೆ ವದಂತಿಗಳನ್ನು ಹಬ್ಬಿಸ್ತಾರೆ. ಅದು ನೀವೇನು ಮಾಡ್ತೀರಿ? ಅದು ಯಾವುದಕ್ಕೂ ಬೆಲೆ ಕೊಡಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು. 100 ಜನ 100 ಅಂದ್ಕೊಳ್ಳಿ, ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತಿ ಒಂದು ಆಸಕ್ತಿಯಿಂದ ಮುಂದುವರಿತೀರಿ. ಇಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿರುತ್ತೆ. ಆದರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಬೇಸರ ಇರುತ್ತೆ, ಅಳುಕಿನ ಭಾವನೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಸಮಾಜಕ್ಕೆ ಕೊಡುವಂತಹ ಗೌರವ, ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಈ ಸಮಾಜ ಒಪ್ಪಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತೀರಿ. ಅದು ಸಾಧ್ಯನೂ ಆಗುತ್ತೆ. ಪ್ರತಿಯೊಬ್ಬರೂ ಸಹ ನಿಮ್ಮನ್ನು ಹೊಗಳ್ತಾರೆ. ಅಂತಹ ಕಾರ್ಯ ಸಾಧನೆಯನ್ನು ನೀವು ಮಾಡ್ತೀರಿ. ನೀವು ಉದ್ಯೋಗಸ್ಥರಾಗಿದ್ದಲ್ಲಿ ನಿಮ್ಮ ಹಠದ ಗುಣದಿಂದಾಗಿ ಹಲವಾರು ಸಮಸ್ಯೆಗಳು ಎದುರಾದರೂ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಇದರಿಂದ ತೊಂದರೆ ಅನ್ನೋದು ಮರೀಚಿಕೆಯಾಗುತ್ತೆ, ಕನಸಾಗಿ ಉಳಿದು ಬಿಡುತ್ತೆ. ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಸಹ ಅಷ್ಟೇ, ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ಧನಲಾಭ ಇರುತ್ತೆ. ಆದರೆ ಹಣವನ್ನು ಉಳಿಸ್ಕೊಂಬೋದ್ರಲ್ಲಿ ವಿಫಲರಾಗ್ತೀರಿ. ಹಣ ಉಳಿತಾಯ ಮಾಡೋದ್ರಲ್ಲಿ ಬೇರೆಯವರ ಸಹಾಯವನ್ನು, ಮಾರ್ಗದರ್ಶನವನ್ನು ತಗೊಂಬೋದು, ತುಂಬ ಒಳ್ಳೆಯದು. ಇನ್ನು ಈ ನಿಮ್ಮ ಹಿರಿಯ ಸೋದರರ ವಿಚಾರಕ್ಕೆ ಬಂದಾಗ ಅನಾವಶ್ಯಕ ಟೀಕೆಯಿಂದ ಅವರ ಮನಸ್ಸು ಬೇಸರಗೊಳ್ಳುತ್ತೆ. ಇಬ್ಬರು ಸ್ವಲ್ಪ ದೂರನೇ ಇರ್ತೀರಿ. ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ಅವರ ಉದ್ಯೋಗದಲ್ಲಿ ನಿಮ್ಮ ಸಹಾಯದಿಂದ ಉತ್ತಮ ಬದಲಾವಣೆಗಳು ಕಂಡುಬರುತ್ತೆ. ಅವರು ಬಹುದಿನದಿಂದ ನಿರೀಕ್ಷೆ ಮಾಡುತ್ತಿದ್ದಂತಹ ಒಂದು ದೊಡ್ಡದಾದಂತಹ ಈ ಫಲಿತಾಂಶ, ಅದು ಬಡ್ತಿಯಾಗಿರ್ಬೋದು,
ಈ ಹಣದ ಅಂದರೆ ಸಂಬಳ ಹೆಚ್ಚಾಗೋದಿರ್ಬೋದು, ಅಥವಾ ಹತ್ತಿರ ದೂರದ ಊರಲ್ಲಿರೋರು ಹತ್ತಿರದ ಸ್ಥಳಕ್ಕೆ ಈ ವರ್ಗವಾಗಿ ಬರ್ಬೋದು, ಟ್ರಾನ್ಸ್ಫರ್ ಆಗಿ ಬರ್ಬೋದು. ಒಟ್ಟಾರೆ ನೀವು ನಿಮ್ಮ ಪತಿ ಅಥವಾ ಪತ್ನಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವರ ಉದ್ಯೋಗದ ವಿಚಾರದಲ್ಲಿನೇ ಸಹಾಯ ಮಾಡ್ತೀರಿ. ಇದರಿಂದ ಎಲ್ಲರ ಮನಸ್ಸನ್ನು ಸಹ ನೀವು ಗೆಲ್ತೀರಿ. ಇನ್ನು ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತೆ? ಆ ಕಡೆ ಒಳ್ಳೆಯದೂ ಅಲ್ಲ, ಈ ಕಡೆ ಕೆಟ್ಟದ್ದೂ ಅಲ್ಲ, ಮಧ್ಯಸ್ಥಿಕೆ. ಅಂದರೆ ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ಧನ ಲಾಭ ಇರುತ್ತೆ, ಹಾಗೆ ಖರ್ಚು ವೆಚ್ಚ ಇರುತ್ತೆ. ಈ ದುಡ್ಡು ಈ ಕಡೆ ಬರುತ್ತೆ, ಈ ಕಡೆ ಹೋಗುತ್ತೆ ಅಂತಾರಲ್ಲ, ಆ ಥರ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಯಾರ ಒಂದು ಬುದ್ಧಿವಾದವನ್ನು ಕೇಳಲ್ಲ. ನೀವು ತುಂಬ ಬುದ್ಧಿ ಓಡಿಸ್ತೀರಿ. ಅದು ಹೇಗೆ ಅಂದರೆ, ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು. ಆ ಕಾರಣದಿಂದ ಹೇಳ್ತಾರಲ್ಲ, ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಡೋದು ಅಂತ. ಆ ಥರ ಯಾರೇನೇ ಹೇಳಿದ್ರು ಸರಿ 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 ಅಂತೀರಿ. ಆದರೆ ಯಾರೊಬ್ಬರ ಸಲಹೆಯನ್ನು ಅಥವಾ ಸೂಚನೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಬಲ್ಲ. ಇದೇ ಒಂದು ದೊಡ್ಡ ತೊಂದರೆಗೆ ಕಾರಣವಾಗಿಬಿಡುತ್ತೆ. ಅದು ಇನ್ನು ಕುಟುಂಬದಲ್ಲಿನ ದೊಡ್ಡ ಜವಾಬ್ದಾರಿ ನಿಮ್ಮದಾಗುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಂಬೋದು, ತುಂಬ ಒಳ್ಳೆಯದು. ನೋಡಿ, ಒಂದು ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ತೊಂದರೆ ಆಗುತ್ತೆ. ಇವೆರಡಕ್ಕೂ ಕಾರಣ ಏನಪ್ಪ ಅಂದರೆ, ನಿಮ್ಮ ದುಡುಕಿನ ನಿರ್ಧಾರ. ಅದಕ್ಕಿಂತಲೂ ಹೆಚ್ಚಾಗಿ ಈ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಇವಾಗ ನೆಗಡಿ ಬಂದುಬಿಡುತ್ತೆ, ಹೇಳ್ತಾರೆ ಮನೆಯವರು ದೊಡ್ಡ ನೆಗಡಿ ಬಂದರೆ ಒಳ್ಳೆಯದಲ್ಲಪ್ಪ, ಮಾತ್ರೆ ತಗೋ ಅಂತ. ನೀವು ಅಯ್ಯೋ ಅದ್ರ ಪಾಡಿಗೆ ಬರುತ್ತೆ, ಅದ್ರ ಪಾಡಿಗೆ ಹೋಗಿ ಅಂತೀರಿ. ಅಲ್ಲಿ ತೊಂದರೆ ಆಗುತ್ತೆ. ಉದ್ಯೋಗದಲ್ಲೂ ಅಷ್ಟೇ. ಇವತ್ತು ಹೈಯರ್ ಅಫಿಷಿಯಲ್ಸ್ ಬರ್ತಾರೆ, ಎಲ್ಲ ಬೇಗ ಬನ್ನಿ ಅಂತಾರೆ. ಅಯ್ಯೋ ಅವ್ರು ಬರ್ತಾರೆ ಸರಿ, ಇನ್ ಟೈಮಲ್ಲಿ ಎಲ್ಲಿ ಬರ್ತಾರೆ ಅಂತಾರೆ, ನಿಮಗಿಂತ ಬೇಗ ಬಂದಿರ್ತಾರೆ. ನೀವು ಒಳ್ಳೆಯ ಕೆಲಸ ಮಾಡೋದು ಕೂಡ ನೀವೇ ತಪ್ಪಿಗೆ ಸಿಕ್ಕಾಕೋತೀರಿ. ಎಚ್ಚರಿಕೆ ಇರಲಿ. ನೀವು ಧನುರಾಶಿಯಲ್ಲಿ ಜನಿಸಿದ್ರೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರಲ್ಲ. ಇದಕ್ಕೆ ಕಾರಣ ನೀವೇ ಆಗ್ತೀರಿ. ನೀವೇನು ಮಾಡ್ತೀರಪ್ಪ ಅಂದರೆ, ಯಾರು ಏನೇ ಕೆಲಸ ಮಾಡಲಿ ಅದನ್ನು ಹೊಗಳಲ್ಲ ಅಥವಾ ಸುಮ್ಮನೆ ಆಗ್ಬಿಡಲ್ಲ. ಅದರಲ್ಲಿರೋ ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ಕಂಡುಹಿಡಿತೀರಿ, ಅದನ್ನು ದೊಡ್ಡದಾಗಿ ಮಾಡ್ತೀರಿ. ಇಲ್ಲಿ ನೀವು ಟೀಕಿಸೋದೇ ನಿಮ್ಮ ಒಂದು ಕೆಲಸ ಆಗುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದ ಸದಸ್ಯರ ಬೇಸರಕ್ಕೆ ಕಾರಣರಾಗ್ತೀರಿ. ಇದರಿಂದ ಕುಟುಂಬದಲ್ಲಿ ಮನಸ್ತಾಪ ಸಹ ಉಂಟಾಗುವಂತಹ ಸಾಧ್ಯತೆ ಇದೆ. ಇಷ್ಟು ಮಾತ್ರ ಅಲ್ಲ, ಕೇವಲ ಈ ಕುಟುಂಬದ ವಿಚಾರ ಅಲ್ಲ, ನಿಮ್ಮ ರಿಲೇಟಿವ್ಸು ಅವ್ರ ಮನೆಗೆ ಹೋಗ್ತೀರಿ, ಅಲ್ಲೂ ಅಷ್ಟೇ ಅವ್ರನ್ನ ಟೀಕೆ ಮಾಡ್ತೀರಿ. ಇಲ್ಲಾಗುತ್ತೆ, ಅಲ್ಲೂ ಜಗಳ ಕಾಯ್ಕೊಂಡು ಬರ್ತೀರಿ. ಒಟ್ಟಾರೆ ಇವತ್ತೇನಪ್ಪ ಅಂದರೆ, ನೀವು ಎಲ್ಲಿರ್ತೀರೋ ಅಲ್ಲಿ ವಿವಾದ ಖಂಡಿತವಾಗೂ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ದುಡುಕಿನ ಮಾತುಕತೆಯೇ ಆಗಿರುತ್ತೆ. ಆದ್ದರಿಂದ ಮಾತಿನ ಮೇಲೆ ಸಾಧ್ಯವಾದಷ್ಟು ಹತೋಟಿಯನ್ನು ಸಾಧಿಸೋದು ಇವತ್ತು ಬಹು ಮುಖ್ಯ. ಇಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಒಂದು ಆದಾಯ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರ ಇದ್ದರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಲಾಭವನ್ನು ಗಳಿಸ್ತೀರಿ, ಏನೂ ತೊಂದರೆ ಇಲ್ಲ. ಆದರೆ ಆನಂತರ ಏನು ಮಾಡ್ತೀರಪ್ಪ ಅಂದರೆ, ಅದನ್ನು ತಿರ್ಗಾ ಅದರಲ್ಲೇ ಇನ್ವೆಸ್ಟ್ ಮಾಡ್ತೀರಿ. ನೀವು ಕಷ್ಟಕ್ಕಿಂತ ಸ್ವಲ್ಪನೂ ಹಣವನ್ನು ಉಳಿಸ್ಕೊಂಬಲ್ಲ. ಈ ಒಂದು ದುಡುಕಿನ ಕಾರಣದಿಂದ ಹಣಕಾಸಿನ ಕೊರತೆ ನಿಮ್ಮನ್ನು ಸದಾ ಕಾಡುತ್ತೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಸಹ ನಿಮಗೆ ಇರಲ್ಲ. ನಿಮ್ಮದೇ ತಪ್ಪು, ನಿಮ್ಮದೇ ಆದಂತಹ ಈ ನಿಶ್ಚಯ ಅಂದರೆ ಒಂದು ತೀರ್ಮಾನಗಳು, ಇದರಿಂದ ಈ ಸಮಾಜದಲ್ಲಿ ಸಹ ನಿಮ್ಮ ಬಗ್ಗೆ ಇದ್ದ ಒಂದು ಒಳ್ಳೆಯ ಗೌರವ ಕಡಿಮೆ ಆಗುತ್ತೆ. ನಿಮಗೆ ಇಷ್ಟವಾದಂತಹ ವಸ್ತುವೊಂದನ್ನು, ಪದಾರ್ಥವೊಂದನ್ನು ಈ ಪ್ರಯಾಣ ಮಾಡುವ ವೇಳೆ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಎಚ್ಚರಿಕೆಯಲ್ಲಿ, ಅದು ಮೊಬೈಲ್ ಫೋನ್ ಆಗ್ಬೋದು, ಇಲ್ಲ ಯಾವುದೋ ಒಂದು ಡಾಲರ್ ಆಗ್ಬೋದು. ನೀವು ತುಂಬ ದಿವಸದಿಂದ ಇಟ್ಕೊಂಡಿರ್ತೀರಿ, ನಿಮ್ಮ ತಂದೆ ಕೊಡಿಸಿರೋದು ಅಂತ ಕಳೆದೋಗುತ್ತೆ. ಮುಖ್ಯವಾಗಿ ಇವತ್ತು ನಿಮ್ಮ ತಂದೆಯವರು ನಿಮಗೆ ಕಾಣಿಕೆಯಾಗಿ ನೀಡಿದಂತಹ ವಸ್ತು ಕಳುವಾಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇದೆ. ಇನ್ನು ಓಡಾಡೋ ವೇಳೆ ಅಥವಾ ಈ ವಾಹನದಲ್ಲಿ ಹೋಗೋ ವೇಳೆ ಏರುಪೇರು ಉಂಟಾಗಿ ತೊಂದರೆ ಉಂಟಾಗ್ಬೋದು, ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯಲ್ಲಿ ಯಾವುದಕ್ಕೂ ನೆಗ್ಲಿಜೆನ್ಸ್ ಇರಬಾರ್ದು, ಅದು ಮುಖ್ಯ.
ಒಂದು ಸಣ್ಣ ವಿಚಾರ ಆದರೂ ಕೂಡ ಅದು ದೊಡ್ಡದು ಅನ್ನೋ ಒಂದು ಪರಿಜ್ಞಾನದಿಂದ ಮುಂದುವರೆದರೆ ನಿಮಗೆ ಯಾವುದೇ ತೊಂದರೆ ಇಲ್ಲ. ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದ್ದರೂ ಕೂಡ ಅದು ನಿಮಗೆ ಅತಿ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ, ಲಾಭಕಾರಿಯಾಗಿ ಪರಿವರ್ತನೆಗೊಳ್ಳುತ್ತೆ. ನೀವು ಮಕರ ರಾಶಿಯಲ್ಲಿ ಹುಟ್ಟಿದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಾಬಲ್ಯತೆ ದೊರೆಯುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಹೆಚ್ಚಿನ ಗಮನವಿಟ್ಟು ಹೆಚ್ಚಿನ ಆಸಕ್ತಿಯಿಂದ ಮಾಡ್ತೀರಿ. ಈ ಕಾರಣದಿಂದ ನಿಮ್ಮ ವಿರೋಧಿಗಳು ಸಹ ನಿಮ್ಮ ರೀತಿ ನೀತಿಯನ್ನು ಒಪ್ಪುತ್ತಾರೆ, ಹಾಗೆ ನಿಮ್ಮನ್ನು ಮೆಚ್ಕೋತಾರೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಆ ತೊಂದರೆ ಪರಿಹಾರವಾಗುವುದಕ್ಕೆ ಸಹ ಅವರು ಕಾರಣರಾಗ್ತಾರೆ. ಒಟ್ಟಾರೆ ವಿರೋಧಿಗಳು ತಮ್ಮತನದಿಂದ ದೂರ ಉಳಿತಾರೆ. ಇನ್ನು ಉದ್ಯೋಗದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಅಥವಾ ತೊಂದರೆಗಳು ಎದುರಾದರೂ ಕೂಡ ನೀವು ಅದಕ್ಕೆ ಭಯಪಡಲ್ಲ, ಉತ್ತಮವಾದಂತಹ ಒಂದು ತೀರ್ಮಾನಗಳನ್ನು ತಗೋತೀರಿ. ಇದರಿಂದ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಸ್ವಲ್ಪ ಆತುರ ಪಡಬಾರ್ದು, ಸಹನೆಯಿಂದ ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು. ಇವಾಗ ಉದಾಹರಣೆಗೆ ಯಾರೋ ಹೇಳ್ತಾರೆ ಯಾವುದೋ ಒಂದು ವಿಚಾರದಲ್ಲಿ ಇನ್ವೆಸ್ಟ್ ಮಾಡುವಂಥ, ನೀವು ಯೋಚನೆ ಮಾಡ್ತೀರಿ. ಅವ್ರಿಗೆ ಲಾಭ ಆಗೋದು ನಿಮಗೆ ಲಾಭ ಆಗಲೇಬೇಕು ಅಂತೇನಿಲ್ಲ, ನಿಮಗೆ ಅದನ್ನು ನಷ್ಟ ಆಗ್ಬೋದು. ಅಂದರೆ ಇದರಲ್ಲಿ ಈ ವಾರದಲ್ಲಿ ನೀವು ನಿಮ್ಮ ಸ್ವಂತ ಬುದ್ಧಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡೋದು ತುಂಬ ಮುಖ್ಯ. ಹಾಗಾದರೆ ನಿಮ್ಗೆ ಯಾರು ಸಹಾಯ ಮಾಡೋದೇ ಇಲ್ವಾ? ಖಂಡಿತ ಮಾಡ್ತಾರೆ. ಕುಟುಂಬದ ಹಿರಿಯರಿಂದ ಸಹಾಯ ಇದೆ. ವೃತ್ತಿಯಲ್ಲಿ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಸಹಾಯ ಇದೆ. ಹಾಗೆ ಸರ್ಕಾರದಿಂದ ಸಹ ಸಹಾಯ ಇದೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಯಾವಾಗ ಆತ್ಮವಿಶ್ವಾಸ ಹೆಚ್ಚುತ್ತೆ, 1-2 ಮಾಡೋ ಕೆಲಸಗಳನ್ನು ಮಾಡೋ ಕಡೆ ಇನ್ನೂ ಹೆಚ್ಚಿನ ಪ್ರಯತ್ನಗಳಿಂದ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ನಿರ್ವಹಿಸ್ತೀರಿ. ಒಂದು ರೀತಿ ಹೇಳಬೇಕು ಅಂದರೆ ಸಿಂಗಲ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ನಿಮ್ಮ ಹೆಸರಿನಲ್ಲಿರೋ ಒಂದು ಸಣ್ಣ ಪುಟ್ಟ ಅಳತೆಯ ನಿವೇಶನವನ್ನು ಮಾರಾಟ ಮಾಡ್ತೀರಿ. ಹಾಗೆ ಸ್ವಂತ ಮನೆಯನ್ನು ಕಟ್ಟುವ ಅಥವಾ ಕೊಳ್ಳುವ ಒಂದು ಯೋಚನೆಗೆ ಒಂದು ಚಾಲನೆಯನ್ನು ನೀಡ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ಉಂಟಾಗುವಂತಹ ಅನುಕೂಲತೆ ನಿಮಗೆ ದೊರೆಯಲ್ಲ. ಇದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಅನಾವಶ್ಯಕವಾಗಿ ವಾದ ವಿವಾದ ಉಂಟಾಗುತ್ತೆ. ಇದು ಆದರೂ ಕೂಡ ಪ್ರತಿಯೊಂದನ್ನು ನೀವು ಸಂತೋಷದಿಂದಾನೇ ಸ್ವೀಕರಿಸ್ತೀರಿ. ನಿಮ್ಮಲ್ಲಿರೋ ಈ ಕ್ರೀಡಾ ಸ್ಫೂರ್ತಿಗೆ ಅಥವಾ ಈ ಕ್ರೀಡಾ ಸ್ಫೂರ್ತಿಯಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲತೆಗಳು ದೊರೆಯುತ್ತೆ, ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಇದರಿಂದ ಲಾಭ ಅಥವಾ ಉತ್ತಮ ಯಶಸ್ಸು. ಕೃಷಿಕರಿಗೆ ಒಳ್ಳೆಯ ಫಸಲು ಸಿಗುತ್ತೆ ಅಥವಾ ಆದಾಯ ಇರುತ್ತೆ. ನೀವು ಕುಂಭರಾಶಿಯಲ್ಲಿ ಹುಟ್ಟಿದರೆ ನಿಮಗೆ ಆದಾಯದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ನೀವು ನಿಮ್ಮ ಕುಟುಂಬದ ಸಹ ಸದಸ್ಯರಿಗೆ ಅವರಿಗೆ ಅವಶ್ಯಕತೆ ಇದ್ದ ವೇಳೆ ಹಣದ ಸಹಾಯವನ್ನು ಮಾಡಿರ್ತೀರಿ. ಆ ಹಣ ಈಗ ನಿಮಗೆ ಮರುಪಾವತಿ ಆಗುತ್ತೆ. ಅಂದರೆ ನಿಮಗೆ ಕಷ್ಟದ ಸಂದರ್ಭದಲ್ಲಿ ನೀವು ಬೇರೆಯವರಿಗೆ ನೀಡಿದ ಹಣ ಸಿಗುತ್ತೆ. ಇದರಿಂದ ಯಾವುದೇ ತೊಂದರೆ ಇಲ್ಲ. ಅದೇನಪ್ಪ ಅಂದರೆ, ವಿಧಿ ಇಲ್ಲ, ಕೂಡಿಟ್ಟ ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತೆ. ಅದೇನೇ ಆದರೂ ನಿಮ್ಮಲ್ಲಿರುವಂತಹ ಈ ಆತ್ಮಸ್ಥೈರ್ಯ ಪ್ರತಿಯೊಂದು ಕಷ್ಟ ನಷ್ಟಗಳನ್ನು ದೂರ ಮಾಡುತ್ತೆ. ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಯಾವುದೋ ರೀತಿಯ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ, ಆತಂಕದ ಭಾವನೆ ಇರುತ್ತೆ. ಈ ಆತಂಕದ ಭಾವನೆಯಿಂದ ಹೊರಬರೋದು ತುಂಬ ಮುಖ್ಯವಾಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ, ಆತ್ಮೀಯರ ಸಹಾಯ ಅಥವಾ ಸಹಕಾರದಿಂದ ಅಥವಾ ಅವರ ಮಾರ್ಗದರ್ಶನದಿಂದ ನಿಮಗೆ ಉತ್ತಮ ಚಿಕಿತ್ಸೆ ಸಿಗುತ್ತೆ. ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಸಹ ಕಂಡುಬರುತ್ತೆ, ತೊಂದರೆ ಏನಿಲ್ಲ. ಇನ್ನು ನಿಮ್ಮ ಬಳಿ ಎಷ್ಟಿರುತ್ತೆ ಹಣ, ಅಷ್ಟಕ್ಕೆ ಮಾತ್ರ ಖರ್ಚು ಮಾಡ್ತೀರಿ. ಉದಾಹರಣೆಗೆ ಹಣದ ವಿಚಾರ ಮಾತ್ರ ಅಲ್ಲ, ಎಲ್ಲೋ ನೀವು ಹೋಗಬೇಕಾಗತ್ತೆ, ನಿಮ್ಮ ವೆಹಿಕಲ್ ಕೆಟ್ಟು ನಿಂತಿರುತ್ತೆ, ನೀವು ಬೇರೆಯವ್ರ ಹತ್ರ ವೆಹಿಕಲ್ ಕೇಳೋಕ್ಕೆ ಹೋಗಲ್ಲ.
ಅಂದರೆ ಇಲ್ಲಿ ಆತ್ಮಾಭಿಮಾನ ಹೆಚ್ಚಾಗುತ್ತೆ. ಇದರಿಂದ ಯಾರ ಬಳಿನೂ ಏನನ್ನೂ ಕೇಳಲ್ಲ. ಇದರಿಂದ ಸ್ವಲ್ಪ ಜೀವನದಲ್ಲಿ ಹಿನ್ನಡೆಯನ್ನು ಸಹ ಅನುಭವಿಸ್ಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ, ನಿಮ್ಮ ಒಳ್ಳೆಯತನಕ್ಕೆ ಮಾರು ಹೋಗಿ ನಿಮಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಹಲವರು ಕಾಯ್ತಾ ಇರ್ತಾರೆ. ಇನ್ನು ನಿಮಗೆ ಸಹಾಯ ಮಾಡೋದು ಯಾರು? ನಿಮ್ಮ ಮಕ್ಕಳು. ಮುಖ್ಯವಾಗಿ ನಿಮ್ಮ ಮಕ್ಕಳಿಂದ, ನಿಮ್ಮ ಸಹೋದರಿಯಿಂದ. ಮಕ್ಕಳು ಅಂದರೆ ಅದರಲ್ಲೂ ನಿಮ್ಮ ಮಗಳಿಂದ, ಸಹೋದರಿಯಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ. ಬೇರೆ ಸ್ಥಳಕ್ಕೆ ವರ್ಗವಾಗಿ ಹೋಗಲೇಬೇಕಾಗತ್ತೆ. ನೀವು ಬಡ್ತಿ ಬೇಡ ಅಂದ್ರೂ ವರ್ಗ ಆಗುತ್ತೆ. ಆದ್ದರಿಂದ ಬದಲಿಂದನ್ನು ಸ್ವೀಕಾರ ಮಾಡಲೇಬೇಕು. ಅದಕ್ಕೆ ಸಿದ್ಧವಾಗುವುದು ಒಳ್ಳೆಯದು. ಒಟ್ಟಾರೆ ಈ ನೋವು, ನಲಿವು ಈ ವಿಚಾರವನ್ನು ತಗೊಂಡಾಗ ಮನಸ್ಸಿನಲ್ಲಿ ಎಷ್ಟೇ ಬೇಸರ ಇರಲಿ, ಯಾವುದೇ ರೀತಿಯ ತೊಂದರೆ, ಕಷ್ಟ ಕಾರ್ಪಣ್ಯಗಳಿರಲಿ, ಅವನ್ನೆಲ್ಲ ಮರೆತು ಸಂತೋಷದಿಂದ ಬಾಳ್ವೆ ನಡೆಸ್ತೀರಿ. ನಿಮ್ಮ ಸಂತೋಷ ಬೇರೆಯವರಿಗೆ ಸಹ ಒಳ್ಳೆಯ ಪ್ರೋತ್ಸಾಹ ಅಥವಾ ಉತ್ತಮ ಪ್ರಭಾವವನ್ನು ಸಹ ಬೀರೋದಕ್ಕೆ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಿ, ಆತುರದ ನಿರ್ಧಾರದಿಂದ ಇರುವ ಹಣವನ್ನು ಕಳ್ಕೊಂಬಕ್ಕೆ ಹೋಗಬೇಡಿ. ಬೇರೆಯವರ ಜೊತೆ ವಾದ ವಿವಾದ ಬೇಡ. ಪ್ರೀತಿ ವಿಶ್ವಾಸದಿಂದ, ಮಾತುಕತೆಯಿಂದ ಇರುವ ಸಮಸ್ಯೆಯನ್ನು ಬಗೆಹರಿಸ್ಕೊಂಬೋದು ತುಂಬ ಬುದ್ಧಿವಂತಿಕೆಯ ವಿಚಾರ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ನೀವು ಮೀನ ರಾಶಿಯಲ್ಲಿ ಹುಟ್ಟಿದ್ದವರಾಗಿದ್ದಲ್ಲಿ ಈ ವಾರದಲ್ಲಿ ನೀವು ಹೊಸ ನಿರೀಕ್ಷೆಯಲ್ಲಿ ಇರ್ತೀರಿ. ಯಾವುದೋ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಇಷ್ಟಪಡಲ್ಲ. ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತೀರಿ. ಒಂದು ವೇಳೆ ಯಾವುದೇ ಬದಲಾವಣೆ ಉಂಟಾಗಲ್ಲ. ಬದಲಾವಣೆಗಳು ಉಂಟಾಗುವ ರೀತಿ ನಿಮ್ಮ ಪ್ರಭಾವವನ್ನು ಬೀರ್ತೀರಿ. ನೀವು ಪ್ರಭಾವಿ ವ್ಯಕ್ತಿಗಳಾಗೂ ಸಹ ಬಾಳ್ತೀರಿ. ನಿಮ್ಮ ಪ್ರಭಾವದಿಂದ ಯಾರೊಬ್ಬರಿಗೂ ತೊಂದರೆ ಇಲ್ಲ. ಬೇರೆಯವರಿಗೆ ಒಳ್ಳೆಯದಾಗದೆ ಹೋದರೂ ತೊಂದರೆ ಅಂತೂ ಖಂಡಿತವಾಗಲೂ ಆಗಲ್ಲ. ಈ ಕಾರಣದಿಂದ ಜನಾನುರಾಗಿಯಾಗಿ ಬಾಳ್ತೀರಿ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ. ಯಾವುದೇ ಒಂದು ಸಂದೇಹ ಬೇಡ. ನಿಮ್ಮಲ್ಲಿ ಈ ನಿಧಾನತೆ, ಅತಿ ನಿಧಾನತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಬೇರೆಯವರಿಗೆ ಬೇಸರ ಬಂದ್ಬಿಡಬೇಕು, ಅಷ್ಟು ನಿಧಾನಗತಿಯಲ್ಲಿ ಮುಂದುವರಿತೀರಿ. ಆದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸದಂತೆ ಯಶಸ್ಸನ್ನು ಸಹ ನೀವು ಗಳಿಸ್ತೀರಿ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಒಟ್ಟಾರೆ ನಿಮ್ಮ ಮನಸ್ಸಿನ ಗುರಿ ಒಂದೇ, ಕುಟುಂಬದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸಿರಬೇಕು ಅನ್ನೋದು. ಈ ಕಾರಣದಿಂದ ಯಾವುದೇ ರೀತಿಯ ಒಂದು ತ್ಯಾಗಕ್ಕೂ ಸಹ ನೀವು ಸಿದ್ಧರಾಗ್ತೀರಿ. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನ ಒಂದು ತೀರ್ಮಾನಗಳನ್ನು ಪ್ರತಿಯೊಬ್ಬರು ಒಪ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಆದ್ದರಿಂದ ವಾದ ವಿವಾದಗಳಿಗೆ ಕುಟುಂಬದಲ್ಲಿ ಒಂದು ಜಾಗ ಅನ್ನೋದು ಇರಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅತಿಯಾದ ಆಸೆನೂ ಇರಲ್ಲ ನಿಮ್ಮಲ್ಲಿ. ಆ ಕಾರಣದಿಂದ ಹೆಚ್ಚು ದೊಡ್ಡ ಮಟ್ಟದ ಆದಾಯನೂ ಇರಲ್ಲ, ಹಾಗೆ ನಷ್ಟವೂ ಇರಲ್ಲ. ಆದಾಯ ಮತ್ತು ವ್ಯಯ, ಖರ್ಚು ವೆಚ್ಚಗಳು ಸಮ ಪ್ರಮಾಣದಲ್ಲಿ ಇರುತ್ತೆ. ಆದ್ದರಿಂದ ಅನಿವಾರ್ಯವಾಗಿ ನೀವು ಹೊಂದಿಕೊಂಡು ಬಾಳಬೇಕಾಗುತ್ತೆ. ಇಲ್ಲಿ ಇದು ತುಂಬ ಮುಖ್ಯ. ಇಲ್ಲಿ ಈ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರಲ್ಲಿ ಒಂದು ರೀತಿಯ ಅಸೋಮಾರಿತನ ಮನೆ ಮಾಡಿರುತ್ತೆ. ಅವ್ರು ಓದಬೇಕು ಅನ್ನೋ ಆಸೆ ಇರುತ್ತೆ, ಓದಿರ್ತಾರೆ, ಓದಿದ್ದನ್ನು ಮುಗಿದೋಗಿರುತ್ತೆ. ಆದರೆ ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಲ್ಲ. ಆರಾಮಾಗಿರೋಣ ಅನ್ನೋ ಒಂದು ಭಾವನೆ, ಅಂದರೆ ಟೈಮ್ ವೇಸ್ಟ್ ಮಾಡಬೇಕು, ಜೀವನ ಹಾಳು ಮಾಡ್ಕೋಬೇಕು ಅಂತಲ್ಲ ಈ ವಾರದ ವಿಚಾರ. ಇದರಿಂದ ವಿಶ್ರಾಂತಿಯ ಅಗತ್ಯತೆ ಇದೆ. ಇನ್ನು ಕುಟುಂಬದ ಹಿರಿಯ ವ್ಯಕ್ತಿಗಳು, ನಿಮ್ಮ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಅಥವಾ ಯಾವುದೇ ವ್ಯಕ್ತಿ ಆಗ್ಬೋದು, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು. ನೆಗ್ಲಿಜೆನ್ಸ್ ಒಳ್ಳೆಯದಲ್ಲ, ಅದು ಮುಖ್ಯ. ನಿಮ್ಮ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಪಾಲುಗಾರಿಕೆ ವ್ಯಾಪಾರ ಇದ್ದಲ್ಲಿ ಉತ್ತಮ ಆದಾಯ ಇರುತ್ತೆ, ಆದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಯಾವುದೋ ರೀತಿಯ ಆತಂಕ, ಯಾರನ್ನೂ ನಂಬಲ್ಲ. ನಿಮ್ಮ ಪಾಲುಗಾರರನ್ನು ಅನಾವಶ್ಯಕವಾಗಿ ನೀವು ಅನುಮಾನದ ದೃಷ್ಟಿಯಿಂದಾನೇ ನೋಡ್ತೀರಿ. ಆದ್ದರಿಂದ ನಿಮ್ಮಿಬ್ಬರ ನಡುವೆ ಸ್ವಲ್ಪ ಈ ಮನಸ್ತಾಪ ಸಹ ಉಂಟಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಾ ಇದೆ.